ತಟ್ಟೆ ಇಡ್ಲಿ ಅಂದ್ರೆ ಎಲ್ಲಾರ ಫೇವ್ರೇಟ್ ಅಲ್ವಾ. ಇದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ಚಟ್ನಿ ಪುಡಿ ಹಾಕೊಂಡು ಕೆಂಪು ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಸಖತ್ ಮಜವಾಗಿರುತ್ತೆ. ಈ ತರ ಸಾಫ್ಟ್ ಅಂಡ್ ಸ್ಪಾಂಜಿ ತಟ್ಟೆ ಇಡ್ಲಿ ಮನೆಯಲ್ಲೇ ಹೇಗ್ ಮಾಡೋದು ನೋಡೋಣ. ಲೆಟ್ಸ್ ಸ್ಟಾರ್ಟ್. 2 ಬಟ್ಲ ತಗೊಂಡಿದೀನಿ. ಒಂದ್ರಲ್ಲಿ ಅರ್ಧ ಕೆಜಿ ಇಡ್ಲಿ ರೈಸ್ ಹಾಕ್ತಾ ಇದೀನಿ. ಇನ್ನೊಂದ್ರಲ್ಲಿ 3/4 ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಅವಲಕ್ಕಿ, 4 ಸ್ಪೂನ್ ಸಬ್ಬಕ್ಕಿ, 2 ಸ್ಪೂನ್ ಮೆಂತೆ ಹಾಕೊಳ್ಳೋಣ. ನೀರ್ ಹಾಕಿ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರ್ ಹಾಕಿಟ್ಬಿಟ್ಟು 8 to 10 ಅವರ್ಸ್ ಮುಚ್ಚಿಟ್ಬಿಡೋಣ. 8 to 10 ಅವರ್ಸ್ ಆದ್ಮೇಲೆ ಇದು ಚೆನ್ನಾಗಿ ನೆಂದಿರುತ್ತೆ. ಮಿಕ್ಸಿ ಅಥವಾ ಗ್ರೈಂಡರ್ ಹಾಕಿಟ್ಕೋಬೇಕು. ಫರ್ಮೆಂಟೇಷನ್ಗೋಸ್ಕರ ಇದು ಮತ್ತೆ 8 to 10 ಅವರ್ಸ್ ಬಿಟ್ಬಿಟ್ಟು ಆಮೇಲೆ ತೆಗೆದು ನೋಡಿದ್ರೆ ಇಷ್ಟು ಚೆನ್ನಾಗಿ ಉಕ್ಕಿರುತ್ತೆ. ಫ್ರೆಂಡ್ಸ್, 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕೈ ಆಡಿಸೋಣ. ಈಗ ಇಡ್ಲಿ ಪ್ಲೇಟ್ಸ್ಗೆ ನಾನು ಎಣ್ಣೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಬಿಟ್ಟು ಈಗ ಹಿಟ್ಟು ಹಾಕ್ತಾ ಇದ್ದೀನಿ. ಪ್ಲೇಟ್ ತುಂಬಾ ಹಾಕಬಾರ್ದು, 1/4 ಹಾಕಿದ್ರೆ ಸಾಕು. ಹಾಗೆ ಈ ತರ ತಟ್ಟಿದ್ರೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಇಡ್ಲಿ ಕುಕ್ಕರ್ ಅಲ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಬೇಯಿಸಕ್ಕಿಟ್ರೆ ಬಿಸಿ ಬಿಸಿಯಾಗಿರೋ ಇಡ್ಲಿ ರೆಡಿ ಆಗೋಗುತ್ತೆ 10 ನಿಮಿಷದಲ್ಲಿ. ಈ ತರ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರೋ ತಟ್ಟೆ ಇಡ್ಲಿ ನೀವು ಮನೇಲಿ ಮಾಡಿ